ಸುಂದರಕಾಂಡ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ರಾಮ್ ಕಾಮ್ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ OTT ಗೆ ಬಂದಿರೋದ್ರಿಂದ ಟೈಮ್ ಪಾಸ್ ಗೋಸ್ಕರ ಒಂದ್ಸಲ ನೋಡಬಹುದು. ಈ ಸಿನಿಮಾದ ಮೈನ್ ಲೀಡ್ ಅಲ್ಲಿ ಆಕ್ಟ್ ಮಾಡಿರುವಂತ ನಾರಾ ರೋಹಿತ್ ಅವರ ಸಿನಿಮಾಗಳ ಆಯ್ಕೆ ತುಂಬಾ ಡಿಫರೆಂಟ್ ಆಗಿರುತ್ತೆ. ಬಹುತೇಕ ಕಂಟೆಂಟ್ ಇರುವಂತ ಸಿನಿಮಾಗಳನ್ನೇ ಇವರು ಇಲ್ಲಿವರೆಗೂ ಮಾಡಿರ್ತಾರೆ. ಈ ಸುಂದರಕಾಂಡ ಸಿನಿಮಾದ ಮೇನ್ ಪ್ಲಾಟ್ ಕೂಡ ತುಂಬಾ ಯೂನಿಕ್ ಆಗಿರುತ್ತೆ. ನಾನಂತೂ ಇಲ್ಲಿವರೆಗೂ ಈ ತರದ ಕಥೆ ಇರುವಂತ ಸಿನಿಮಾನ ನೋಡಿಲ್ಲ. ಹೌದು, ಸಿನಿಮಾದ ಮೇನ್ ಪ್ಲಾಟ್ ಸ್ವಲ್ಪ ಸೂಕ್ಷ್ಮವಾಗಿರುತ್ತೆ. ಅದನ್ನ ಸಿನಿಮಾದ ನಿರ್ದೇಶಕರು ಕೊನೆಯಲ್ಲಿ ಪ್ರೇಕ್ಷಕರಿಗೆ ಕನ್ವಿನ್ಸ್ ಮಾಡಿದ ರೀತಿ ನನ್ಗೆ ಇಷ್ಟ ಆಯ್ತು. ಈ ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಸಿದ್ಧಾರ್ಥ್ ಈ ಸಿನಿಮಾದ ಕಥಾನಾಯಕ. ಇವನು ಸ್ಕೂಲಲ್ಲಿದ್ದಾಗ ತನ್ನ ಸೀನಿಯರ್ ವೈಷ್ಣವಿ ಅನ್ನೋ ಹುಡುಗಿಯ 5 ಕ್ವಾಲಿಟೀಸ್ ಇವನಿಗೆ ಇಷ್ಟ ಆಗಿರುತ್ತೆ. ಈ 5 ಕ್ವಾಲಿಟೀಸ್ ಇರುವಂತ ಹುಡುಗಿಯನ್ನೇ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಈ 5 ಕ್ವಾಲಿಟೀಸ್ ಇರುವಂತ ಐರನ್ ಅನ್ನೋ ಹುಡುಗಿ ಇವನಿಗೆ ಸಿಗ್ತಾಳೆ. ಆದ್ರೆ ನಿರ್ದೇಶಕರು ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಅನ್ನ ಇಟ್ಟಿರ್ತಾರೆ. ಅದೇನು ಅಂತ ನೀವು ಮೂವಿ ನೋಡೇ ತಿಳ್ಕೊಳ್ಳಿ. ನಿರ್ದೇಶಕರು ಒಂದು ಸೀರಿಯಸ್ ಆಗಿರೋ ಕಥೆಯನ್ನ ತಗೊಂಡು ಅದನ್ನ ಒಂದು ನೀಟ್ ಕಾಮಿಡಿ ಮೂಲಕ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮೂವಿ ನಿಮ್ಮನ್ನ ಹೊಟ್ಟೆ ಹುಣ್ಣಾಗೋ ತರ ನಗಸದೇ ಇದ್ರು ಕೂಡ ನೋಡ್ತಿರೋಷ್ಟೊತ್ತು ಮುಖದ ಮೇಲೆ ಒಂದು ಮುಗುಳ್ನಗೆ ಅಂತೂ ಇರುತ್ತೆ. ಮೂವಿಲಿ ಸಂಭಾಷಣೆ ತುಂಬಾ ಅರ್ಥಪೂರ್ಣವಾಗಿದೆ. ಏಜ್ ಆದ್ರೂ ಮದುವೆ ಆಗದಿರುವಂತ ಪಾತ್ರದಲ್ಲಿ ನಾರಾ ರೋಹಿತ್ ಅವರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇವರ ವಯಸ್ಸಿಗೆ ತಕ್ಕಂತ ಪಾತ್ರ ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ವಯಸ್ಸಾದ್ರೂ ಮದುವೆ ಆಗದಿರೋರು ಈ ಪಾತ್ರಕ್ಕೆ ರಿಲೇಟ್ ಮಾಡ್ಕೋಬಹುದು. ಬಹಳ ದಿನಗಳ ನಂತರ ಶ್ರೀದೇವಿ ವಿಜಯ್ ಕುಮಾರ್ ಅವರು ಒಂದು ಸಿನಿಮಾದಲ್ಲಿ ನಟಿಸಿದ್ದಾರೆ. ಇವರಿಗೆ ಈ ಸಿನಿಮಾದಲ್ಲಿ ತುಂಬಾ ಒಳ್ಳೆ ಪಾತ್ರ ಸಿಕ್ಕಿದೆ. ಅದನ್ನ ಅಷ್ಟೇ ನಾಜೂಕಾಗಿ ಇವರು ಬಳಸ್ಕೊಂಡಿದ್ದಾರೆ ಕೂಡ. ಈ ಸಿನಿಮಾದ ಶೋ ಸ್ಟೀಲರ್ ಮಾತ್ರ ಕಾಮಿಡಿಯನ್ ಸತ್ಯ ಅವರೇ. ಇವರು ತೆರೆ ಮೇಲೆ ಕಾಣಿಸ್ಕೊಂಡಾಗ್ಲೆಲ್ಲ ಒಂದು ಸಣ್ಣ ನಗು ಇರುತ್ತೆ. ಆದ್ರೆ ನರೇಶ್ ಹಾಗೂ ಅಭಿನವ್ ಇವರಿಬ್ಬರನ್ನ ಇನ್ನೂ ಸ್ವಲ್ಪ ಬಳಸ್ಕೊಂಡಿದ್ರೆ ಚೆನ್ನಾಗಿರೋದು. ಸಿನಿಮಾದಲ್ಲಿ ಅನಾವಶ್ಯಕ ಅನ್ಸುವಂತ ಕೆಲ ಫೈಟ್ಸ್ ಹಾಗೂ ಸಾಂಗ್ಸ್ ಇದ್ದು ಅದನ್ನ ಹೊರತುಪಡಿಸಿದ್ರೆ ಸಿನಿಮಾ ನಿಮ್ಮನ್ನೆಲ್ಲೂ ಬೋರ್ ಹೊಡ್ಸಲ್ಲ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಸ್ವಚ್ಛ ಕಾಮಿಡಿ ಇರುವಂತ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ. ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗೇ ಇದೆ. ಇದಾಗಿರುತ್ತೆ ಸುಂದರಕಾಂಡ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.